ತುಲಾ ರಾಶಿಯವ್ರಿಗೆ ಹೇಗಿದೆ ಈ ವರ್ಷ? ಒಂದಷ್ಟು ಭೂಮಿ ಖರೀದಿ ಮಾಡುವಂತಹ ಯೋಗ, ಚಿನ್ನ ಖರೀದಿ ಮಾಡುವಂತಹ ಯೋಗ. ನಿಮ್ಮ ಮುತ್ತೈದೆ ಹೆಣ್ಣು ಮಕ್ಕಳನ್ನ ಕರೆಸಿ ಕಳಶನ ಪೂಜೆ ಮಾಡಿ ಅವರಿಂದ ಆಶೀರ್ವಾದವನ್ನ ತಗೊಳ್ಳಿ. ತುಲಾ ರಾಶಿಯವ್ರಿಗೆ ಹೇಗಿದೆ ಈ ವರ್ಷ? ತುಲಾ ರಾಶಿ ಅಂದ ತಕ್ಷಣನೇ ಬ್ಯಾಲೆನ್ಸ್ ಮಾಡೋದು ಗೊತ್ತು ಇವ್ರಿಗೆ ತುಂಬ ಚೆನ್ನಾಗಿ. ಎಲ್ಲರನ್ನ ಬ್ಯಾಲೆನ್ಸ್ ಮಾಡ್ತಾರೆ. ವಿಕ್ಟ್ರಿ ವರ್ಷ 6ನೇ ಮನೇಲಿ ಶನಿ, ಶತ್ರು ನಿಗ್ರಹಗಳಾಗ್ತದೆ, ಶತ್ರುಗಳ ವಿರುದ್ಧ ಜಯವನ್ನ ಸಾಧಿಸ್ತೀರಿ, ವ್ಯಾವಹಾರಿಕವಾದಂತಹ ಶುಭ ಫಲಗಳು ಪ್ರಾಪ್ತಿ ಆಗ್ತದೆ. ಎದುರುಗಡೆನೆ ಬಂದು ಮಾಟ ಮಂತ್ರ ಯಂತ್ರ ತಂತ್ರಾದಿಗಳ ಪ್ರಯೋಗಗಳನ್ನು ನಿಮ್ಮ ಮೇಲ್ ಮಾಡಿದ್ರು ಕೂಡ ಅದು ಯಾವುದೇ ಥರದ ಎಫೆಕ್ಟ್ ನಿಮ್ಗೆ ಆಗೋದಿಲ್ಲ. ಒಂದಷ್ಟು ಭೂಮಿ ಖರೀದಿ ಮಾಡುವಂತಹ ಯೋಗ, ಚಿನ್ನ ಖರೀದಿ ಮಾಡುವಂತಹ ಯೋಗ ನಿಮ್ಮನ್ನು ಹುಡಿಕೊಂಡು ಬರುತ್ತದೆ. 9ನೇ ಮನೆಯಲ್ಲಿ ಗುರು ಸಂಚಾರ, ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ದನಕನಕ ಲಾಭ ಬರುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು, ಸಂತಾನ ಪ್ರಾಪ್ತಿ, ವಿವಾಹ ಯೋಗ, ಈ ಥರ ಮಲ್ಟಿಪಲ್ ವಿಷಯಗಳಲ್ಲಿ ಅನುಕೂಲಗಳಾಗುತ್ತೆ. ಅದರಲ್ಲೂ ಕೂಡ 3ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿ ಇರೋದ್ರಿಂದ ನೋಡಿ, ಈ ವರ್ಷ ಒಂದಾದರೂ ಫಾರಿನ್ ಟ್ರಾವೆಲ್ ಮಾಡ್ತೀರಾ ನೀವು. ಜೊತೆಗೆ ಹೈಯರ್ ಎಜುಕೇಶನ್ ಮಾಡಬೇಕು ಅಂತ ವಿದ್ಯಾರ್ಥಿಗಳಿದ್ರೆ, ಹೊರದೇಶದಲ್ಲಿ ಹೋಗಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ತುಲಾ ರಾಶಿಯವರು ಕಟ್ಟಿಟ್ಟು ಬುತ್ತಿ 100% ಅದು ಸಕ್ಸಸ್ ಆಗುತ್ತೆ. ವ್ಯಾವಹಾರಿಕವಾದಂಥ ಅನುಕೂಲಗಳಾಗುತ್ತೆ, ಎಲ್ಲ ಅನುಕೂಲಗಳಾಗುತ್ತೆ. ನೋಡಿ, ನೀವು ಏನಾದರೂ ಮಾಡೋದಿದ್ರೆ ಮೇವರೆಗೂ ಮಾಡ್ರಪ್ಪ, ಕಣ್ಣು ಮುಚ್ಕೊಂಡು ಮಾಡಿ, ಯಾರನ್ನು ಕೇಳ್ಬಿಡಿ. ಯಾಕಂದ್ರೆ 6ನೇ ಮನೆಯಲ್ಲಿ ಶನಿ, 9ನೇ ಮನೆಯಲ್ಲಿ ಗುರು ಸಂಬಂಧ, ವೆರಿ ಬ್ಯೂಟಿಫುಲ್. ನೋಡಿ, ದಶಾಭುಕ್ತಿಯನ್ನು ನೋಡಬೇಕಾಗತ್ತೆ. ಬಟ್ ಗೋಚಾರ ತುಂಬ ಚೆನ್ನಾಗಿದೆ. ಇದನ್ನು ಧನಯೋಗ ಅಂತ ಕರಿತೀವಿ, ವ್ಯವಹಾರದಲ್ಲಿ ರಾಜಯೋಗ ಅಂತ ಕರಿತೀವಿ. ತುಂಬ ಅನುಕೂಲಗಳು ನಿಮಗೆ ಉಂಟಾಗ್ತದೆ. ಆದರೆ ಸೇಮ್ ಟೈಮಲ್ಲಿ ಏನಾಗ್ಬಿಡುತ್ತೆ, ಮೇ ಕೊನೆಯ ನಂತರ ಅಂದರೆ ಜೂನ್ ಫಸ್ಟ್ ವೀಕಿಂದ ನಿಮಗೆ ಗುರು ದಶಮ ಭಾವದಲ್ಲಿ ಸಂಚಾರ ಮಾಡ್ತಾರೆ. ದಶಮ ಭಾವ ಉಚ್ಚಸ್ಥಾನ ಆಗಿದ್ರು ಕೂಡ ಗುರುಬಲ ಇರಲ್ಲ. ಕೆಲಸ ಕಾನ್ಸ್ಟೆಂಟಾಗಿ ನಡ್ಕೊಂಡು ಹೋಗುತ್ತೆ. ಆದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಥರ ಮೇ ನಂತರ ಪ್ರಮೋಷನ್ ಸಿಗೋದಾಗಲಿ, ದುಡ್ಡು ಬರ್ತಾ ಇದೆ, ಸಂಪಾದನೆ ಬರ್ತಾ ಇದೆ, ನನ್ನ ಎಕ್ಸ್ಪೆಕ್ಟೇಷನ್ ಥರ ಬರ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಇರ್ತದೆ. ಅದರಿಂದ ನೀವೇನು ಮಾಡಬೇಕು, ಜೂನ್ ನಂತರ ತುಂಬ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಏನೆಲ್ಲ ಮಾಡ್ಕೊಂಡು ಹೋಗಿದ್ರಿ ಅದನ್ನು ತಟಸ್ಥವಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗಿ. ತುಂಬ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ವ್ಯವಹಾರಾದಿಗಳನ್ನು ಮಾಡ್ಕೊಂಡು ಹೋದರೆ ತುಂಬ ಯಶಸ್ಸು ನಿಮ್ಮದು ಪ್ರಾಪ್ತಿ ಆಗುತ್ತೆ. ಓವರ್ ಆಲ್ ತುಲಾ ರಾಶಿಯವರಿಗೆ ವರ್ಷ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಇಯರ್. ತುಂಬ ಚೆನ್ನಾಗಿರ್ತೀರ ನೀವು ಮಾಡಬೇಕಾಗಿರುವಂಥದ್ದು ಏನಂತಂದರೆ, ಆಫ್ಟರ್ ಜೂನ್ ಇಷ್ಟೇ ಸಿಂಪಲ್ ಕಾರ್ಯಗಳನ್ನು ಏನು ಮಾಡಬೇಕು ನೀವು ಅಂತಂದರೆ, ಒಂದಷ್ಟು ಜನ ಮುತ್ತೈದೆಯರಿಗೆ ಶುಕ್ರವಾರದ ದಿನ, ನೀವು ಹೆಣ್ಮಕ್ಳಾಗಿದ್ದರೆ ನೀವೇ ಕೊಡಿ, ಗಂಡು ಮಕ್ಕಳಾಗಿದ್ದರೆ ನಿಮ್ಮ ಮದುವೆ ಆಗಿಲ್ಲ ಅಂದರೆ ತಾಯಿಯಿಂದ, ಅಥವಾ ಮದುವೆ ಆಗಿದ್ರ ಹೆಂಡ್ತಿಯಿಂದ, ಒಂದು ಶುಕ್ರವಾರದ ದಿನ ಮುತ್ತೈದೆ ಹೆಣ್ಮಕ್ಳನ್ನ ಕರೆಸಿ ಸಿಹಿ ಅಡುಗೆಯನ್ನು ಮಾಡಿಸಿ, ಮನೇಲಿ ಏನೋ ಒಂದು ಲಕ್ಷ್ಮೀ ಪೂಜೆನೋ ಕಳಶನ ಪೂಜೆ ಮಾಡಿ ಅವರಿಗೆ ಸೀರೆಗಳು ಅಥವಾ ರಾವ್ಗೆ ಕಣವನ್ನು ಕೊಟ್ಟು ಕಳಿಸ್ಕೊಡಿ. ಅವರಿಂದ ಆಶೀರ್ವಾದವನ್ನು ತಗೊಳ್ಳಿ. ನಿಮ್ಮ ಈ ವರ್ಷ ಬೇರೆದೇ ಲೆವೆಲ್ಗೆ ಹೋಗುತ್ತೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ಮತ್ತು ಪ್ರತಿದಿನ ಲಲಿತ ಸಹಸ್ರನಾಮವನ್ನು ಕೇಳುವಂಥದ್ದು, ಅಥವಾ ಲಲಿತ ಸಹಸ್ರನಾಮನ ಪಾರಾಯಣ ಮಾಡುವಂಥದ್ದು, ಅಥವಾ ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಈ ಮಂತ್ರವನ್ನು ಡೈಲಿ 21 108 ಸರಿ ಜಪ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ಪ್ರಾಪ್ತಿ ಆಗ್ತದೆ. ಅದರ ಜೊತೆಗೆ ಈ ವರ್ಷ ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ, ಎಲ್ಲರ ಜೊತೆಗೂ ಒಂದು ಒಳ್ಳೆ ವಿಶ್ವಾಸವನ್ನು ಇಟ್ಕೊಳ್ಳಿ, ಎಲ್ಲರ ಜೊತೆಗೆ ಒಂದು ಒಳ್ಳೆ ಸಂಬಂಧವನ್ನು ಇಟ್ಕೊಳ್ಳಿ, ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರುವಂಥ ಪ್ರಯತ್ನವನ್ನು ಮಾಡ್ತಾ ಬಂದರೆ ತುಂಬ ಅನುಕೂಲಗಳು ನಿಮಗೆ ಉಂಟಾಗ್ತದೆ ಅಂತ ಹೇಳ್ತಾ, ಇದು ತುಲಾ ರಾಶಿಯವರ ವಿಷಯಗಳು. ತುಲಾ ರಾಶಿಯವರ ಓವರ್ ಆಲ್ ಹೇಗಿರುತ್ತೆ ಈ ವರ್ಷ ಅನ್ನುವಂಥ ವಿಚಾರ